Mahabala for maximum impact cuts. Nara Mahabala for maximum impact cuts. Nara Mahabala for maximum impact cuts. Nara Mahabala, Nara Mahabala, Nara Mahabala. ನಮಸ್ಕಾರ, ನಾನಿವತ್ತು ಬಂದಿದ್ದೀನಿ ಜಲಸಿದ್ದೇಶ್ವರ ಸ್ವಾಮಿ ಸನ್ನಿಧಿ. ಬನ್ನಿ, ಇವತ್ತಿನ ವಿಚಾರ ಏನು, ಇಲ್ಲಿ ಏನೋ ರಹಸ್ಯ ಇದೆ ತಿಳ್ಕೊಳ್ಳೋಣ ಬನ್ನಿ. Nara Mahabala for maximum impact cuts. Nara Mahabala for maximum impact cuts. Nara Mahabala for maximum impact cuts. Nara Mahabala, Nara Mahabala, Nara Mahabala, Nara Mahabala. Narasimha Ugra Narasimha Ivanu Nintare Nanara Rakshasa Narasimha Ivanu Vara Kottare Nintare Pretiya. ನಿಮ್ಗೆ ನೆನಪಿದೆಯಾ, ಇಲ್ಲೊಂದು ನಿಧಿ ಶೋಧನೆ ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ದೀನಿ. ಆ ವಿಡಿಯೋ ಕ್ಲಿಪ್ಪರೇ ಹಾಕ್ತೀನಿ ಬೇಕಾರೆ ನಾನು ಈ ಪ್ಲೇಸಿಂದು. ಇದೊಂಥರ ದೇವಸ್ಥಾನ, ಭಾಳಷ್ಟು ಖುಷಿಯಾಗಿದೆ ಜಾಗ. ಇದು ತುಂಬ ಅದ್ಭುತ ಜಾಗ, ಏನೋ ಒಂಥರ ರಹಸ್ಯ ಇದೆ ಅಂತ ಅನಿಸ್ತಿದೆ. ನೀವು ನೋಡ್ಬೋದು, ನಾವು ನಿಧಿ ಶೋಧನೆಯಲ್ಲಿ ಒಂದು ಶಾರ್ಟ್ ಆಗಿರಲಿ ವೀಡಿಯೋಸ್ಗಳೆಲ್ಲ ಮಾಡಿದ್ವಲ್ಲ, ವಿಡಿಯೋ ಸಿಗುತ್ತೆ ನಿಮಗೆ ಕಿರಣ್ ಫಿಲಮ್ಸ್ ಯೂಟ್ಯೂಬ್ ಚಾನಲಲ್ಲಿ. ನಿಧಿ ಶೋಧನೆ ಅಂತ ಹುಡುಕರೆ ಸಾಕು ಸಿಗುತ್ತೆ. ಇಲ್ಲಿ ನಾನು ಸೋಮ ಇದೇ ಜಾಗದಲ್ಲಿ ಆ ಪೇಪರ್ ಹುಡ್ಕೋದಾಗಿರಲಿ, ಅವತ್ತು ಅರ್ಜೆಂಟಾಗಿ ಮಾಡ್ದೋ. ಅದು ಏನಕ್ಕೆ ಮಾಡ್ದೋ ಅರ್ಜೆಂಟ್ ಅಂದರೆ, ಆ ಕತೆ ಆ ಥರ ಇತ್ತು. ಹುಡುಕ್ತಾ ಜಾಗ ಹುಡುಕ್ತಿದ್ದೋ, ಈ ಜಾಗ ಸಿಕ್ತು, ಈ ಪ್ಲೇಸ್ ಹುಡ್ಕೊಂಡು ವಿಡಿಯೋ ಮಾಡ್ಕೊಂಡು ಅಂತ ಬೇಗ ಮಾಡ್ಕೊಂಡು ಹೋದು. ಆದರೂ ನನಗೂ ಒಂದು ಕುತೂಹಲ ಇತ್ತು, ಒಂದು ರಹಸ್ಯ ಇತ್ತು. ಈ ರಹಸ್ಯ ಏನು ಅಂತ ಭೇದಿಸೋಣ ಅಂತ ತುಂಬ ಆಸೆ ಪಡ್ತಿದ್ದೆ. ಏನೋ ಗೊತ್ತಿಲ್ಲ, ಬಂದಿದ್ದೀವಿ, ನೋಡೋಣ ಇಲ್ಲಿ ಏನಾರ ಸಿಗ್ಬೋದಾ ಏನೋ, ಇಲ್ಲ ಏನಾರ ಇಲ್ಲಿ ಏನಿದೆ, ಇಲ್ಲಿ ದೇವ್ರ ಮಹಿ ಏನು ಹುಡ್ಕೋಣ ಬನ್ನಿ. ಪ್ರೇಮು, ಏನು ಅನ್ಸುತ್ತೆ ನಿನಗೆ ಸುತ್ತಮುತ್ತ? ಈ ಜಾಗ ನೋಡಿದ್ರೆ ತುಂಬ ಪ್ರಶಾಂತವಾಗಿದೆ, ಇಷ್ಟ ಆಯಿತು. ಇರ್ತೀಯ ಇಲ್ಲಿ? ಇರ್ತೀನಿ ಒಬ್ಬನೇ ಸಿಂಗಲ್ ಆಗಿ. ಆಯಿತು, ನಿಜ ನಿಜ. ಇದೇ ಜಲಸಿದ್ದೇಶ್ವರ ಸ್ವಾಮಿ ಸನ್ನಿಧಿ. ನೀವು ನೋಡ್ಬೋದು, ಈ ಗೇಟ್ ಹತ್ರ ಜಾಗ ಐತಲ್ಲ, ಇಲ್ಲೇ ನಾನು ಸೋಮ ನಿಂತ್ಕೊಂಡು ಒಂದು ನಿಧಿ ಪೇಪರ್ಗೋಸ್ಕರ ಬಂದಿರ್ತೀವಿ. ಮಗ ಪೇಪರು ಸಿಗ್ತಾನೆ ನಿನಗೆ ಅಂದೆ, ನನಗೇನು ಕಾಣಲ್ಲ, ಬಾ ಇಲ್ಲಿ ಇರೋಲ್ಲ ದೇವಸ್ಥಾನ ಹತ್ರ ಅಂತ ಹೇಳ್ತಾನೆ. ಆ ಡೈಲಾಗ್ ಎಲ್ಲ ಐತೆ. ನಾನು ಸೋಮ ಇಲ್ಲಿಂದ ಹೊರಗಡೆ ಹೋಗ್ತೀವಿ. ಈ ದೇವಸ್ಥಾನ ಆಗಿರಲಿ, ಈ ಜಾಗ ಆಗಿರಲಿ ತುಂಬ ಅದ್ಭುತವಾಗಿದೆ. ಒಂಥರ ಏನೋ ಒಂಥರ ಕುತೂಹಲ, ಇಲ್ಲೇನೋ ಇರಬಹುದು ಅನ್ನಿಸ್ತದೆ, ಅಷ್ಟು ಕುತೂಹಲ ಹುಟ್ಟುತ್ತೆ ಇಲ್ಲಿ. ಈ ಪ್ಲೇಸ್ ಆಗಿರಲಿ, ಸುತ್ತಮುತ್ತ ಆಗಿರಲಿ, ಈ ಜಾಗ ಆಗಿರಲಿ. ನಮ್ಮ ರಾಹುಲ ಕೂಡ ಹೌದು, ನಮ್ಮ ಕ್ಯಾಮ್ರಾಮನ್ ರಾಹುಲ, ಅವನು ವಿಡಿಯೋ ಮಾತ್ರ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ, ಅದ್ಭುತವಾಗಿತ್ತು. ಒಂಥರ ಏನೋ ಒಂಥರ ನಿಧಿ ಶೋಧನೆ. ನಮ್ಮ ಫ್ಯಾಮಿಲಿ, ನಾನು, ಸೋಮ, ಶ್ರವಣ ಹಾಗೂ ರಾಹುಲ, ನಾವು 4 ಜನ ಸೇರಿಕೊಂಡು ಈ ಕಥೆನ ಮಾಡಿದ್ದು. ತುಂಬ ಅದ್ಭುತವಾಗಿತ್ತು, ಏನೋ ಒಂಥರ ಮೆಮೊರಿ. ನಮ್ಮ ಪ್ರೇಮ್ ಸರ್ಗೆ ಅವತ್ತು ಫೋನ್ ಮಾಡಿದ್ದೆ, ಬನ್ನಿ ಸರ್ ಈ ಥರ ಶಾರ್ಟ್ ಮೂವಿ ಐತೆ ಅಂತ. ಬರಲಿಲ್ಲ, ಯಾಕಂತ ಬರಲಿಲ್ಲ ಗೊತ್ತಿಲ್ಲ, ಅದೇನೋ ಎಕ್ಸಾಮ್ ಇತ್ತು ಅಂತ ಬರಲಿಲ್ಲ ಅವರು. ನಮ್ಮದು ಅವಾಗವಾಗ ನಡೀತಾ ಇರುತ್ತೆ ಅದೆಲ್ಲ ಎಕ್ಸಾಮ್ಸು, ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಾರ್ದು. ಆದ್ರೂ ಜಾಗ ಇಷ್ಟ ಆಯಿತು ಕಿರಣ್ ಅವರೇ. ಬನ್ನಿ, ಮುಂದೊಂದು ಜಾಗ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ದೀಪ ಕಾಣ್ತಿದ್ಯಾ? ದೀಪ, ನನ್ನ ಅನಿಸಿಕೆ ಇಲ್ಲಿ ಹಬ್ಬದ ದಿನ ಪೂಜೆ ಮಾಡ್ಬೋದೇನು, ಯಾವ ಹಬ್ಬ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಯಾರು ಕೇಳಬೇಕು ಯಾವ ಹಬ್ಬದಲ್ಲಿ ಪೂಜೆ ಮಾಡ್ತಾರೆ ಅಂತ. ನಾವು ಒಂದ್ಸರಿ ಬಂದು ಹೋಗ್ಬೇಕು ಅನಿಸ್ತು. ನೋಡಿ, ಇದೇ ಜಲಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಈ ಜಾಗ ತುಂಬ ಚೆನ್ನಾಗಿದೆ, ಹಸ್ರಾಗಿದೆ. ಮೇಲ್ಗಡೆ ಬೆಟ್ಟನೂ ಇದೆ, ಬೆಟ್ಟ ಹೋಗ್ಬೋದು, ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು. ಟ್ರೆಕ್ಕಿಂಗ್ ಮಾಡೋಕ್ಕೆ ಇಷ್ಟ ಇರೋರು ಬನ್ನಿ, ಟ್ರೆಕ್ಕಿಂಗ್ ಮಾಡಿ. ಜಾಗ ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಳಿ, ಹಸ್ರು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಬೆಟ್ಟ ಹತ್ತಿ ತೋರಿಸ್ತೀವಿ ನಿಮಗೆ. ನೋಡಿ, ಕಲ್ಲು ಯಾರೋ ಕೆತ್ತಂಗೆ ಕಾಣಿಸುತ್ತೆ. ಇದು ಯಾರು ಕೆತ್ತಿತ್ತಾರೋ ನನಗೂ ಗೊತ್ತಿಲ್ಲ, ಭಾಳ ಚೆನ್ನಾಗಿದೆ. ಏನೋ ಒಂಥರ ರಹಸ್ಯ. ಈ ಬೆಟ್ಟನೇ ಆಗಿರಲಿ, ಒಂಥರ ಏನೋ ಒಂದು. ಮೊದಲು ಬಂದಿದ್ಕೂ ಈಗ ಬಂದಿದ್ಕೂ ಏನು ಅನ್ನಿಸ್ತಿದೆ? ಮುಂಚೆ ಸ್ಟಾರ್ಟಿಂಗ್ ಬಂದಾಗ ಏನೋ ಒಂಥರ ಅಟ್ರ್ಯಾಕ್ಟ್ ಆಗ್ತಿತ್ತು, ಸ್ವಲ್ಪ ಭಯ ಆಗ್ತಿತ್ತು. ಬಟ್ ಕ್ಯಾಮ್ರಾ ವರ್ಕ್ ಮಾಡ್ತಾ ಇರುವಾಗ ನಮ್ಗೆ ಫೋಕಸ್ ಅದಲ್ಲಿ ಕ್ಯಾಮ್ರಾ ವರ್ಕ್ ಅಲ್ಲಿದೆ. ಏನೋ ಹೆದರಿಕೆ ಇರಲಿಲ್ಲ. ಎಲ್ಲರೂ ಹುಡುಗರೆಲ್ಲ ಕಿರಣ್ ಅವರಾಗಲಿ, ಸೋಮ ಅವರಾಗಲಿ, ಶ್ರವಣ್ ಅವರಾಗಲಿ, ಮತ್ತೆ ಪ್ರೇಮ ಬರಲಿಲ್ಲ. ಬಟ್ ಆದರೂ ದೇವಸ್ಥಾನ ಚೆನ್ನಾಗೈತೆ. ಬಂದು ಅವಾಗವಾಗ ಎಲ್ಲರೂ ವಿಸಿಟ್ ಮಾಡಿ. ಮೇಲ್ಗಡೆ ಸ್ಪಾಟ್ಗೆ ಹೋಗ್ಬೇಕಿತ್ತು, ಹೋಗಿಲ್ಲ. ನೆಕ್ಸ್ಟ್ ಟೈಮ್ ಎಲ್ಲರೂ ಹುಡುಗರು ಪ್ಲಾನ್ ಮಾಡ್ಕೊಂಡು ಹೋಗೋಣ. ವಿರಾಜ್, ಇದೆ ಜಲಸಿದ್ದೇಶ್ವರ ಸ್ವಾಮಿ ಸನ್ನಿಧಿ.
ಇಲ್ಲೇ ನಮಗೆ ನಕ್ಷೆ ಸಿಗೋದು. ಇಲ್ಲೇ ಎಲ್ಲೋ ನಕ್ಷೆ ಇದೆ. ವಿರಾಜ್, ಇದೆ ಜಲಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ದೇವಸ್ಥಾನದಲ್ಲಿ ನಕ್ಷೆ ಇರಲ್ಲ ಅನ್ಸುತ್ತೆ, ಬೇರೆ ಕಡೆ ಹುಡ್ಕಣ ಬಾ. ಇಲ್ಲೆಲ್ಲೋ ಸುತ್ತಮುತ್ತ ನಕ್ಷೆ ಇದೆ, ಅದನ್ನು ಹುಡುಕ್ಬೇಕು ಅಷ್ಟೇ. ದೇವಸ್ಥಾನದಲ್ಲಿ ಯಾರಾದ್ರೂ ನಕ್ಷೆ ಹುಡುಕ್ತಾರಾ? ಸರಿ. ವಿರಾಜ್, ನನಗ್ಯಾಕೋ ಡೌಟು, ಇದೆಲ್ಲ ಸುತ್ತಮುತ್ತ ಇರಬೇಕು. ಹುಡ್ಕಣ ಬಾ. ದೇವಸ್ಥಾನ ಪೂಜಾರಿ ಇರ್ಕಣ, ನೀನ್ ಯಾಕೆ ಎದ್ರಕೋತಿಯಲ್ಲ? ಸ್ವಾಮಿಗಳೇ, ಈ ದೇವಸ್ಥಾನದ ಪೂಜಾರಿಗಳು ನೀವೇನಾ? ಹೌದೌದು, ನಾನೇ. ಸ್ವಾಮಿ, ತಾಳಗಿರಿ ಬೆಟ್ಟ ಕಡೆ ಯಾಕಡೆ ಹೋಗ್ಬೇಕು? ಇಲ್ಲಿಂದ 10 ಮೈಲಿ ದೂರ ಅಷ್ಟೇ. ಸರ್ ಹೋಗ್ಬಿಡಣ. ಒಂದ್ ಮಾತು, ನೀವು ಅಲ್ಗೋದ್ರೆ ಅಪಾಯ ತಪ್ಪಿದ್ದಲ್ಲ, ಹೋಗಕ್ ಹೋಗ್ಬೇಡಿ. ಸ್ವಾಮಿಗಳೇ, ನೀವು ಹೋಗಿ ಬರ. ಸ್ವಾಮೀಜಿ ಎಲ್ಲೋ? ದೇವಸ್ಥಾನಕ್ಕೆ ಹೋಗ ಕಣ, ನೀನಾಗಿ ಇಷ್ಟಂಗ್ ಗಾಬರಿ ಆಯ್ತ್ಯಾ? ಬರ. ಶ್ರೀ ಚಾಮುಂಡೇಶ್ವರಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ, ಜೈಪುರ ಗ್ರಾಮ, ರಾಮನಗರ.